ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಲಕ್ಷ್ಮೀಕಾಂತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನನ್ನ ತಮ್ಮನ ಬರ್ಡೇ. ಅವನ್ನ ನೋಡಿ ಅವನ್ನ ಮಾತಾಡ್ಸಿನೇ 2 months ಆಗಿದೆ. ಇವತ್ತು ಅವ್ನು ನನಗೆ ಸಿಗ್ತಾನೆ. ಸೊ ಅವನಿಗೆ ಸರ್ಪ್ರೈಸಾಗಿ ಏನಾದರೂ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಚಿನ್ನಿ ಬರ್ಡೇ ಕೂಡ ಇದೆ, ಅವನಿಗೂ ಏನಾದರೂ ಕೊಡಿಸ್ಬೇಕು. ಇದೊಂಥರ ಶಾಪಿಂಗ್ ವ್ಲಾಗೇ ಆಗಿರುತ್ತೆ. ಆ್ಯಂಡ್ ಸೊ ನನ್ನ ತಮ್ಮನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಅವನಿಗೇನಾದರೂ ಒಂದು ಟಾಸ್ಕ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ಒಂಥರ ಬ್ಯೂಟಿಫುಲ್ ಮೆಮೊರಿನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಆಗುತ್ತೆ ಅಂತ. ಆ್ಯಂಡ್ ನಾನು ಮೊನ್ನೆ ಮಾಡಿದ ವ್ಲಾಗು ಎಲ್ಲರೂ ತುಂಬ ಜನ ನೋಡಿ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಮನೆಗೂ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಜಾಸ್ತಿ ಇಷ್ಟಪಟ್ಟಿರೋದು ಆಂಟಿ ಹೇಳ್ತಾರಲ್ಲ, ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯ ಅಂತ. ಅದನ್ನೆಲ್ಲ ಇಷ್ಟಪಟ್ಟು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಎಲ್ಲರೂ ಮೆಸೇಜ್ ಮಾಡಿ ಕೇಳಿದ್ದಾರೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇದೇ ಥರ ಪ್ರತಿಯೊಂದು ವ್ಲಾಗಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ಕಾಲ್ ಮಾಡಿದೆ, ಇನ್ನೊಂದು 2 minutes ಬರ್ತೀನಿ ಅಂತಂದ. ಆ್ಯಂಡ್ ಇನ್ನೊಂದು ಅವನಿಗೆ ಸಿಕ್ಕಾಪಟ್ಟ ಇರಿಟೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅವನಿಗೆ ಅಂತಲ್ಲ, ನಾನು ಎಲ್ಲರಿಗೂ ಇರಿಟೇಟ್ ಮಾಡ್ತಿರ್ತೀನಿ. ಯಾರ್ದನ ಬರ್ಡೇ ಇದ್ದರೆ ಸಾಕು ಅವ್ರು ಅನ್ಕೋಬೇಕು, ಯಪ್ಪ ನಾನು ಯಾಕಾದರೂ ಹುಟ್ಟಿದ್ದೀನಪ್ಪ ಅಂತ ಅನ್ಕೋಬೇಕು. ಹಾಗೆ ಪದೇ ಪದೇ ವಿಶ್ ಮಾಡೋದು, ಇರಿಟೇಟ್ ಮಾಡೋದು ಮಾಡ್ತಿರ್ತೀನಿ. ಸೊ ಇವನಿಗೂ ಕೂಡ ಇರಿಟೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಪಕ್ಕ ಬೈತಾನೆ. ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಇನ್ನೊಂದು 2 minutes ಅಂದ, ಇನ್ನೂ ಬಂದಿಲ್ಲ ಗೈಸ್. ಗೂಬೆ ಥರ ಒಬ್ಬನೇ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ. ಹ್ಯಾಪಿ ಬರ್ಡೇ ಟು ಯು. ಅದಕ್ಕೆ ನಾನೇನು ಮಾಡ್ಬೇಕು? ನಂಗೆ ಅವೆಲ್ಲ ಗೊತ್ತಿಲ್ಲಪ್ಪ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಬಂಗಾರ. ಕನ್ನಡ ಹುಡುಗರು ಯಾಕೆ ಅಷ್ಟು ಚೆನ್ನ ಬರೀ ನೋಡ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಪಾರ್ಟಿ ಯಾವಾಗ? ಲೋಪರು ಏನ್ ಬಂಗಾರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ? ನೀನೇನಾ? ಸ್ವಲ್ಪ ಜೋರಾಗಿ ಮಾತಾಡು. ಚೆನ್ನಾಗಿರೋರು ಚೆನ್ನಾಗೇ ಕಾಣಿಸೋದು. ಭ್ರಮೆ. ಎಂತ ಡೈಲಾಗ್ ಹೊಡೆದೆ. ಏನ್ ಸಮಾಚಾರ? ಹೇಳ್ಬೇಕಲ್ಲ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಗೈಸ್. ನಾನು ಬಂದು 5 ನಿಮಿಷ ಆಯಿತು, ಮಾತಾಡಂಗೆ ಇಲ್ಲ ಇವನೇನೋ. ಹ್ಯಾಪಿ ಬರ್ಡೇ. ಮಾಡಿದ್ರೆ ಈಗ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹೇಳ್ಕೊಂಡು ಹೋಗ್ಬೇಕು. ಈ ಮಾಸ್ಟರ್ ಅವರೆಲ್ಲ ಬರ್ಬೇಕಾರೆ ಯಾಕೆ ಹಿಂಗೆ ಹತ್ಕೊಂಡು ಹೋಗ್ತಿದ್ದವಳು, ಬರ್ಬೇಕಾರೆ ಯಾಕೆ ಹಿಂಗೆ ಹತ್ಕೊಂಬತ್ತಿದ್ಯಾ ಅನ್ಬೇಕು. ಹಂಗೆ ಹೊಡೆದು ಕಳಿಸ್ತೀನಿ. ಮೀಟ್ರ್ ಬೇಕು ಮುಟ್ಟಕ್ಕೆ ನನ್ನ. ಮೀಟ್ರ್ ಬೇಡ, ಒಂದು ಬೆಲ್ಟ್ ಸಾಕಿ ಹೊಡೆಯಕ್ಕೆ. ನನಗೆ ದೇವಸ್ಥಾನಕ್ಕೆ ಹೋಗಿದ್ದಾ ನಾನು? ದೇವರು ನಂಗೂ ಸ್ವಲ್ಪ ಕೈ ಮುಗಿ ನೋಡೋಣ ಹೆಂಗೆ ಮುಗಿತೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ. ಇವನ್ ಗಾಡಿಲಿ ಕರ್ಕೊಬಂದು ನನ್ನನ್ನು ಹಿಂಗೆ ಹುಚ್ಚಿ ಮಾಡಕ್ಬಿಟ್ಟ. ಏನು ಆಗೈತೆ ನಿನಗೆ? ಯಾಕೆ ಹಿಂಗೆ ಗೂಬೆ ಥರ ಇದೆಯಲ್ಲ? ಸ್ವಲ್ಪ ಡಿಫ್ರೆನ್ಷನ್ ಇದೀನಿ, ಸೀರಿಯಸ್ ಆಗಿ ನಾನು ಡಿಫ್ರೆನ್ಸ್. ಬರ್ತಡೇ ನಿಂದು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಬರ್ತಡೇ ನಿಂದು. ಸ್ವಲ್ಪ ಬಿಡು, ಅಲ್ಲಿ ಬಿಡ್ತಿರು ಅವಾಗವಾಗ. ನಾನು ನೋಡು, ಕಲ್ತ್ಕ. ಎಲ್ಲಿ ತೋರಿಸು, ಈ ನೋಡು. ಯಾರಲ್ಲ ಈ ಹುಡುಗ ಹಿಂಗಿದಾನೆ? ಎಲ್ಲಿ ಕುತ್ಕೊಳ್ಳೋಣ ಬಂಗ? ಅಲ್ಲಿ ಜಾಗ ಇಲ್ಲ, ಯಾರೋ ಇದ್ದಾರೆ. ಹ್ಯಾಪಿ ಬರ್ಡೇ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಟ್ಯಾಂಕ್ ಚಿನ್ನ. ಈ ಮಾಡು, ಸ್ವಲ್ಪ ನಗು ಅಂತಂದು. ಕಿರಣ, ಹ್ಯಾಪಿ ಬರ್ಡೇ. ನಿನಗೆ ಏನೋ ಪ್ರಾಬ್ಲಮ್ಮು? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟು. ನಾವು ಬಂದು 1 hour ಆಯ್ತು ಗೈಸ್, ಬರೀ ಹಿಂಗೆ ಇದ್ದಾರೆ. ನಾನು ನಿನ್ಗೊಂದು ಟಾಸ್ಕ್ ಕೊಡ್ಲಾ?
ನಿನಗೆ ನಾನೇನೋ ಒಂದು ಕೊಡಿಸ್ತೀನಿ, ಬಟ್ ಅದು ಸರ್ಪ್ರೈಸ್. ಏನಂತಂದರೆ ಇಲ್ಲಿ 2 ಶೀಟ್ ಇದ್ದಾವೆ, ಇದರಲ್ಲೊಂದು ನೀನು ಪಿಕ್ ಮಾಡಬೇಕು. ಇರೋ ನಿಮಿಷ ಕಂಪ್ಲೀಟ್ ಕೇಳಿಸ್ಕೊಳ್ಳೋ. ಇವೆರಡರಲ್ಲೊಂದು ನೀನು ಪಿಕ್ ಮಾಡಬೇಕು. ಅದರಲ್ಲಿ ಏನಿರುತ್ತೆ ಅಂತ ನಾನು ಓದ್ತೀನಿ, ಅದು ನೀನು ಕರೆಕ್ಟಾಗಿ ಏನಿರ್ಬೋದು ಅಂತ ನೀನು ಆನ್ಸರ್ ಮಾಡಿದ್ರೆ ನಿನಗೆ ಅದು ನಾನು ಕೊಡಿಸ್ತೀನಿ. ಓಕೆನಾ? ಒಂದು ಪಿಕ್ ಮಾಡಬೇಕಪ್ಪ. ಸರಿ, ಕೊಡೋದನ್ನ ನೀನು ಓಪನ್ ಮಾಡೋಂಗಿಲ್ಲ. ಇದಾ ಇನ್ನೊಂದು ನನಗೆ ಕೊಟ್ಟಿರ, ಅದನ್ನ ಓಪನ್ ಮಾಡಲ್ಲ. ಈಗ ಓಪನ್ ಮಾಡಲ್ಲ ಅದನ್ನ ನಾನು. ಸರಿ, ಹಿಂಗೆ ಇಟ್ಕೊ. ನನ್ನನ್ನು ತೋರಿಸು, ನಾನು ಹೇಳ್ತೀನಿ. ನೀನು ಆನ್ಸರ್ ಮಾಡ್ಬೇಕು ಅದಕ್ಕೆ, ಆಯಿತಾ? ಬಾಯ್ಸ್ ಡು ನಾಟ್ ಲೈಕ್ ದಿಸ್ ಒನ್ ಟಾಪಿಕ್. ಅಂದರೆ ಹುಡುಗರಿಗೆ ಈ ಒಂದು ಟಾಪಿಕ್ ಅಂದ್ರೇ ಇಷ್ಟ ಆಗಲ್ಲ. ಈ ಒಂದು ವಿಷಯದ ಬಗ್ಗೆ ಹೇಳಿದ್ರೇ ಹುರ್ಕಂತಿರ್ತಾರೆ, ಹಂಗೆ ಅವ್ರಿಗೆ ಅದು ಇಷ್ಟನೇ ಆಗೋದಿಲ್ಲ. ಬಟ್ ಹೆಣ್ಮಕ್ಳಿಗೆ ತುಂಬ ಇಷ್ಟ. ಹಾಂ, ಹೇಳು. ನಾನು ಬೇರೆಯವ್ರನ್ನ ನನಗೆ ಕಂಪೇರ್ ಮಾಡಿ ಮಾತಾಡಿದಾಗ ಇಷ್ಟ ಆಗ. ಅದಲ್ಲ, ಇದು ಥಿಂಗ್ಸಲ್ಲಿ ಬರುತ್ತಿದ್ದು. ಏನಾದರೂ ಕ್ಲೂ ಕೊಡು. ಥಿಂಗ್ಸ್ ಅಂದರೆ ನಾನು ಎರಡೂ ಸೇಮೇ ಬರೆದಿದ್ದೀನಿ. ಅದು ಥಿಂಗ್ಸ್ ಆದರೂ ಆಗಿರ್ಬೋದು, ಒಂದು ವಿಷಯ ಆದರೂ ಆಗಿರ್ಬೋದು. ಅಂದರೆ ಆಲ್ಮೋಸ್ಟ್ ಗಂಡು ಮಕ್ಕಳಿಗೆ ಈ ಆ ವಿಷಯದ ಬಗ್ಗೆ ಮಾತಾಡೋದಾಗಿರ್ಬೋದು, ಆ ವಿಷಯದ ಬಗ್ಗೆ ಮಾತಾಡೋದಾಗಿರ್ಬೋದು, ಒಟ್ಟು ಹುರ್ಕಂತಿರ್ತಾರೆ. ಬಟ್ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಏನಾದರೂ ಕ್ಲೂ ಕೊಟ್ಟರೆ ಹೇಳ್ತೀನಿ ಅಂತ. ಕ್ಲೂ ಕೊಡಲ್ಲ, ಡೈರೆಕ್ಟಾಗಿ ನಿನ್ನ ನಾಳೆಗೆ ಕರ್ಕೊಂಡು ಹೋಗ್ತೀನಿ. ಬಾ, ಹೋಗೋಣ? ನಿನಗೇನೋ ಕೊಡ್ಸಕ್ಕೆ, ಅದಕ್ಕೆ ಇಡೀ ಸೀಕ್ರೆಟ್ ಅಂತ ಬಂದ್ರೆ. ಇಲ್ಲಿ ನಾವಿಲ್ಲಿ ಯಾಕೆ ಕೂತಿದ್ದೀವಿ ಅಂತಂದರೆ, ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋದು, ಇವನ್ ಮನಸ್ಸಲ್ಲಿ ಏನು ಓಡ್ತೈತೆ ಅದು ನನಗೆ ಗೊತ್ತಿಲ್ಲ. ಉಡುಪಿಗೆ ಹೋಗಿದ್ವಿ ನಾವು, ನಾನು ಇವನು ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗಿದ್ವಾ. ಆವಾಗ ಉಡುಪಿ ಬೀಚಲ್ಲಿ ಎಂಥ ಬೀಚ್ ಅದು? ಮಲ್ಪೆ ಬೀಚಲ್ಲಿ 1 ಅವರ್ ಅಲ್ಲ 2 ಅವರ್ ಅಲ್ಲ, ದಿನ ಪೂರ್ತಿ ನೈಟ್ ಪೂರ್ತಿ ಹಿಂಗೆ ಬೀಚ್ ಮುಂದೆನೇ ಈ ಥರ ಬೀಚ್ ನೋಡ್ಕೊಂಡು ಕುತ್ಕೊಂಡು ನಮ್ಮ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು, ಅದು ಹೆಂಗಂದರೆ ಒಂದು ಬ್ಯೂಟಿಫುಲ್ ಮೆಮೊರಿ ಗೈಸ್ ಅದು. ಅದನ್ನು ಅವ್ನು ಇಲ್ಲಿ ರೀಕ್ರಿಯೇಟ್ ಮಾಡ್ತಿರಬಹುದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಬಟ್ ಅವನ ಮನಸ್ಸಲ್ಲಿ ಏನೇ ನೋಡ್ತೈತೆ ನನಗೆ ಗೊತ್ತಿಲ್ಲ. ಅದೇನಾ? ನೀನು ಬರ್ತಡೇ ಕಣೋ, ಯಾರೋ ಸತ್ತೋಗಿದ್ದಾರೆ ಅನ್ನೋ ಥರ ಇದೆಯಲ್ಲ ನೀನು. ಅಪ್ಪ ಕಷ್ಟ ಗೈಸ್. ಇಂಥರ ಜೊತೆ ನಾವು ಜೀವನ ಮಾಡ್ತಿದ್ದೀವಿ, ನಮ್ಮ ಲೈಫ್ ಇದ್ದಿದ್ದು ಕಷ್ಟ ಗೈಸ್. ಹೋಗೋಣ ಬಾ ಕಿರಣ, ಬಾರೋ. ನಾನು ನೈಟ್ ನಿನಗೊಂದು ಚಾಲೆಂಜ್ ಮಾಡಿದ್ದೆ, ನೆನಪಾಯ್ತಾ? ನಿನಗೊಂದು ಚಾಲೆಂಜ್ ಮಾಡಿದ್ದೆ, ನಿನ್ನ ಬರ್ಡೇ ದಿನ ಅಳಿಸ್ತೀನಿ ಅಂತ. ಅಳಿಸ್ಬೇಕೋ ಬೇಡವಾ? ಪಕ್ಕ ಅಳಿಸ್ತೀನಿ ನಾನು, ಬಾ ಅಳಿಸ್ತೀನಿ ನಾನು. ಸರಿ, ಇವಾಗ ಟೈಮ್ ಆಗೈತೆ, ಬಾ ಹೋಗೋಣ ಬಾ. ಏನೋ ಆಗಿರೋದು ಇಲ್ಲಿಗೆ ಗೈಸ್. ನಿಮ್ಗೇನು ಕೊಡಿಸ್ತೀನಿ ಅಂತ ತೋರಿಸ್ತೀನಿ ರೀ. ಏನು? ಬಾ. ಚಿನ್ನ ಎಲ್ಲ ಬೇಡ, ನಾನೇ ಚಿನ್ನ, ನಿನಗೆ ಯಾಕೆ ಬಂಗಾರ? ನಾನೇ ಬಂಗಾರದ ಅಂತಳು. ಅವನು ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ ನಾನು ಈ ಥರ ಒಂದು ಗಿಫ್ಟ್ ಕೊಡಿಸ್ತೀನಿ ಅಂತ. ಸುಳ್ಳು ಹೇಳಿ ಕರ್ಕೊಂಡೋಗಿದ್ದೆ, ನಾನು ತೊಗೊತೀನಿ ಬಾ, ಜಸ್ಟ್ ನೀನು ಸೆಲೆಕ್ಟ್ ಮಾಡು ಅಂತ ಕರ್ಕೊಂಡೋಗಿದ್ದೆ. ಆಮೇಲೆ ಅದು ಅವನಿಗೆ ಕೊಡಿಸ್ತಿದ್ದೀನಿ ಅಂತ ಗೊತ್ತಾದಾಗ ಸೀರಿಯಸ್ಲಿ ಅವ್ನು ಹೆಂಗೆ ಶಾಕ್ ಆದ ಅಂತಂದರೆ, ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ದ ಅಂತ ನಾನು ಅದು ವೀಡಿಯೋ ಮಾಡಬೇಕಾಯ್ತು. ಬಟ್ ಮಾಡಲಿಲ್ಲ, ಮರೆತುಬಿಟ್ಟೆ ಆ ಬ್ಯುಸಿಲಿ. ಸೀರಿಯಸ್ಲಿ ಗೈಸ್, ಅವ್ನು ಡಿಪ್ರೆಷನ್ಗೆ ಹೋಗ್ಬಿಟ್ಟ ನೋಡಿ. ಹೆಂಗೆ ಸೈಡಲ್ಲಿ ನಿಂತ್ಕೊಂಡು ಹೆಂಗೆ ಯೋಚನೆ ಮಾಡ್ತಿದ್ದೆ, ನನಗಂತೂ ನಗು ಬಂದುಬಿಟ್ಟಿತ್ತು. ಆ್ಯಂಡ್ ಇನ್ನೊಂದು, ನಾನು ಚೀಟಿ ಕೊಟ್ಟಾಗ ಅದರಲ್ಲಿ ಬರೆದಿದ್ದೆ, ಒಂದು ಶಾಪಿಂಗ್ ಬರೆದಿದ್ದೆ, ಇನ್ನೊಂದು ಗೋಲ್ಡ್ ಅಂತ ಬರೆದಿದ್ದೆ. ಇದು ಯಾಕೆ ಗಂಡು ಮಕ್ಳಿಗೆ ಇಷ್ಟ ಆಗಲ್ಲ ಅಂತಂದರೆ, ಆಲ್ಮೋಸ್ಟ್ ಶಾಪಿಂಗ್ ಆಗಿರ್ಬೋದು, ಗೋಲ್ಡ್, ಜ್ಯುವೆಲರ್ಸ್, ಇಯರಿಂಗ್ಸ್ ಇದನ್ನೆಲ್ಲ ಇಷ್ಟಪಡೋದೇ ಹೆಣ್ಮಕ್ಳು. ಗಂಡು ಮಕ್ಳು ಅದನ್ನು ಕೇಳ್ತಿದ್ರೆ ಹುರ್ಕೊಂತಿರ್ತಾರೆ, ನಿಮಗೇನು ಬಿಡ್ರಿ, ಇದನ್ನು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ಅಂತ. ಅದಕ್ಕೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ ಗೈಸ್. ಡಿಪ್ರೆಷನ್. ಖುಷಿ ಆಗ್ತೈತಾ? ಏನಾಗ್ತೈತೆ? ಬಾರೋ, ಅದೆಲ್ಲಿ ಚುಚ್ತಾರೆ, ಹೋಗೋಣ.
ಯಾಕೆ ಸತ್ತೋಗು ಚುಚ್ಚಿಸ್ಕೊಂಡು ಸತ್ತೋಗು. ಇದು ಆಕ್ಚುಲಿ ಚೆನ್ನಾಗಿರೋದು. ಬಾ ಬಂಗಾರಿ, ಟೈಮ್ ಇಲ್ಲವಾ, ಬೇಗ ಬೇಗ ಬಾ. ಶೆಡ್ ಇದೆಲ್ಲ ಅದೇ ಸಖತ್ ಭಯ. ಆಗಾಯ್ತು ಇಲ್ಲೇ ಏ ಏನು ನೋವಾಗಲ್ಲ, ಚುಚ್ಚಿಸ್ಕೊಳ. ಗೈಸ್ ಏನಂತಂದರೆ ನಾವು ಎಲ್ಲಿ ತೊಗೊಂಡು ಅದು ಇಯರಿಂಗ್ನ ಅಲ್ಲೇ ಚುಚ್ಚಿಸ್ಬೇಕು ಅಂತ ನಾನು ಅಂದ್ಕೊಂಡೆ. ಬಟ್ ಅವರೆಲ್ಲ ಅಲ್ಲೆಲ್ಲ ಚುಚ್ಸೋದಿಲ್ವಂತೆ, ಇಲ್ಲೆಲ್ಲ ಇವರು ಇದ್ದಾರೆ. ಅಲ್ಲಿ ಯಾರು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಈ ಆಂಟಿ ಇದ್ದಾರೆ, ಇವ್ರ ಹತ್ರ ಚುಚ್ಚಿಸ್ಕೋಣ ಅಂತ ಬಂದ್ವಿ. ಎಲ್ಲ ಜ್ಯುವೆಲರ್ಸ್ ಅಂಗಡಿಗಳಲ್ಲಿ ಕೇಳಿದೆ ಚುಚ್ತೀರಾ ಅಂತ. ಬಟ್ ಚುಚ್ಚಕ್ಕಂತಾನೆ ಸಪ್ರೇಟ್ ಇರ್ತಾರೆ ನೋಡಿ ಅಂತಂದರು. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಏನ ಕುತ್ಕೊಳ್ಳಪ್ಪ, ಭಯ ಆಗ್ತಿದ್ಯಾ ಕಿರಣ? ನಾನು ವ್ಲಾಗ್ ಮಾಡ್ತಿದ್ದೀನಿ ಬಿಡಿ ಆಂಟಿ. ಏನ್ ಬೇಡ ನಾನು ನೀನ್ ಕೆಳಗಡೆ ನೋಡಲ್ಲ, ಯೋಚನೆ ಮಾಡಬೇಡ. ಹಾಗೆ ಹೋಗಿದೆ ನೋಡು. ನೋವಾಯ್ತಾ? ವಾಲ ಇಟ್ಕೊಂಡವ್ರು ಹೋಗ್ಲೆ ಇಷ್ಟ. ಇಷ್ಟೇ ಏ ಇವ್ನು ಅಳ್ತಾನ ಇಲ್ಲ. ಅಳ್ಬೇಕು ಮತ್ತೆ ನೀನು ಅಳಪ್ಪೆ ಸ್ವಲ್ಪ ಅಳೋ. ನಾನು ಬೇರೆ ಚಾಲೆಂಜ್ ಗೈಸ್, ಕಣ್ಣಲ್ಲಿ ಸ್ವಲ್ಪ ನೀರು ಬರ್ತಿದೆ. ನಾನು ಇವನಿಗೆ ಚಾಲೆಂಜ್ ಮಾಡಿದ್ದೆ ನೈಟ್ ಅಳಿಸ್ತೀನಿ ಅಂತ. ಸೊ ಕರ ಕಾಣಿಸ್ತಿದ್ಯಾ? ಈ ಕಡೆ ತಿರ್ಗು. ಸೂಪರ್ ಸೂಪರ್ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೂಪರ್ ಆಂಟಿ, ಚೆನ್ನಾಗಿ ಕಾಣಿಸ್ತಿದ್ದಾನ? ಸೂಪರ್ ಆಗೈತೆ. ರಾಜ್ಕುಮಾರ ಬಿಡು, ಟಚ್ ಮಾಡ್ಕೋಬೇಡ ಅಗ್ಲಗ್ಲ. ಹಂಗೆಲ್ಲ ಮುಟ್ಕೋಬೇಡಿ ಯಾವಾಗಲೂ. ಸೂಪರ್ ಗೈಸ್, ಸಖತ್ತಾಗಿ ಕಾಣಿಸ್ತಿಲ್ಲ ಮುಖಕ್ಕೆ. ಇಲ್ಲ, ಒಂಥರ ಕ್ಯೂಟಾಗಿ ಕಾಣಿಸ್ತಿದ್ಯಾ. ನೋವಾಯ್ತಾ? ಹಿಂದೆ ಮುಂದೆ ಆಡ್ಸ್ಕೊಂಬೋದ ಆಂಟಿ? ಸ್ವಲ್ಪ ಪದೇ ಪದೇ ಟಚ್ ಮಾಡ್ಬೇಡ ಅಷ್ಟೇ. ಬಟ್ ನೀನು ಅಳ್ತಾನೆ ಇಲ್ವಲ್ಲ, ನಾನು ನಿನ್ನನ್ನು ಅಳಿಸ್ಬೇಕಂತ ಚಾಲೆಂಜ್ ಮಾಡಿದ್ದೆ. ಮನ್ಸಲ್ಲಿ ಅಳ್ತಿದ್ದ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಥ್ಯಾಂಕ್ಸ್ ಸರ್. ಎಲ್ಲರನ್ನೂ ಕೇಳ್ತಿದ್ಯಾ? ಸರಿ ಕೇಳು, ಎಲ್ಲರನ್ನೂ ಕೇಳು. ಯಾವಾಗ ಸ್ನಾನ ಮಾಡ್ಬೇಕಾರೆಲ್ಲ ಬಿಚ್ಚಿಕ್ಬೇಕಾ? ಏಯ್, ನಿನಗೇನು ತಲೆ ಕೆಟ್ಟೈತಾ? ಅದೇ ನಿನ್ಗೇನು ತಾಳಿ ಕೊಟ್ಟಿದ್ದಾರೆ ಯಾರನ್ನಾಗಲ್ಲ ಪದೇ ಪದೇ ಬಿಚ್ಚಿಡಕ್ಕೆ? ತಾಳಿನೂ ಬಿಚ್ಚಿಡಲ್ಲ ಅಲ್ವಾ, ಕೆಲವರು ಬಿಚ್ಚಿಡ್ತಾರೆ. ಸ್ನಾನ ಮಾಡ್ಬೇಕಾಗೋಯ್ತು ಮತ್ತೆ ತಗೊಳ್ಳಲ್ಲ. ಅವ್ನು ಕೇಳ್ಬೇಕಣ್ಣ ಏನಕ್ಕೆ ಇಷ್ಟು ರೇಟ್ ಏನ್ರದ್ದು ಇದು ಅಂತ. ಏನು ಇಷ್ಟು ಗೋಲ್ಡ್ ಕಣ, ಗೋಲ್ಡ್ ರೇಟ್ ಇರುತ್ತೆ. ಸರ್ ಚೆನ್ನಾಗಿ ಕಾಣಿಸ್ತಿದ್ದಾನಾ? ಏನು ಇದೆ ಈ ಕಡೆ ತಿರ್ಗು. ಇಷ್ಟ ಆಯ್ತಾ ನಿಂಗೆ? ಸ್ವಲ್ಪ ದಪ್ಪ ಕಾಣಿಸ್ತಿದೆ ಮುಖಕ್ಕೆ. ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಿದ್ಯಾ ಬಾರ? ಫೈನಲಿ ಗೈಸ್, ನಾನು ಅವನಿಗೆ ಕೊಡಿಸ್ಬೇಕು ಅನ್ಸಿದ್ದು, ನಾನು ಕೊಡಿಸ್ದೆ. ತುಂಬಾ ಖುಷಿ ಆಗ್ತೈತೆ ನನಗೆ. ಇವನ್ನ ಕೇಳೋಣ ಮಗರ, ಏನು ಅನ್ನಿಸ್ತೈತೆ? ಥ್ಯಾಂಕ್ಸ್ ಅಲ್ಲ ಯಾಕೆ ಬಾ. ಹಾಂ, ಇವಾಗ ನಮ್ಮ ಚಿನ್ನಕ್ಕೆ ಶಾಪಿಂಗ್ ಮಾಡಬೇಕು ಗೈಸ್. ನನಗೆಲ್ಲಂತ ಗೊತ್ತಿಲ್ಲ, ನೀನೇ ಕರ್ಕೊಂಡು ಹೋಗ್ಬೇಕಾಯ್ತಾ? ಅವನಿಗೇನು ಕೊಡ್ಸೋಣ? ಸ್ಲಿಪ್ಪರ್ಸು ಮತ್ತು ಬಟ್ಟೆ ಕೊಡ್ಸೋಣ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್, ಸ್ಲಿಪ್ಪರ್ಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ನೋಡೋಣ, ಅದನ್ನು ನಾನು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಇದ್ದೆ. ಬಟ್ ನಾಳೆ ನಾನು ಮನೆಗೆ ಹೋಗ್ತಿದ್ದೀನಿ, ನಮ್ಮ ಫ್ಯಾಮಿಲಿ ರಿಯಾಕ್ಷನ್ ವ್ಲಾಗ್ ಮಾಡೋಣ ಅಂತ. ಅವ್ನಿಗೆ ಕೊಡ್ಸಿರೋ ನೋಡಿ ಅವನೇನು ರಿಯಾಕ್ಟ್ ಮಾಡ್ತಾನೆ, ಅದ್ರದ್ದು ವ್ಲಾಗ್ ಮಾಡ್ತೀನಿ. ನಮ್ಮ ಚಿನ್ನಕ್ಕೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಏನು ಕಾಮಿಡಿ ಗೊತ್ತಾ? ಅಂದರೆ 4 ವರ್ಷನ 5 ವರ್ಷನ ಅಂತ ನನಗೆ ಕನ್ಫ್ಯೂಸ್ ಐತೆ. ಅವ್ನ ಏಜ್ ಎಷ್ಟು ಅಂತ ಕಾಲ್ ಮಾಡಿದ್ದೆ. ನಮ್ಮ ಅಕ್ಕ ಸ್ನಾನಕ್ಕೆ ಹೋಗಿದ್ದಾಳಂತೆ, ನಮ್ಮ ಪಾಪುನೇ ಮಾತಾಡ್ದ. ನಾನು ಅವನ್ನ ಕೇಳ್ತಿದ್ದೀನಿ, ಚಿನ್ನಿ ನಿನ್ನ ಏಜ್ ಎಷ್ಟು ಅಂತ. ಅಮ್ಮ ಇರಮ್ಮ, ಅವನ ಅಜ್ಜಿ ಕೈಲಿ ಕೊಡ್ತೀನಿ ಅಂತ ನಮ್ಮ ಅವ್ವನ ಕೈಲಿ ಕೊಡ್ತಿದ್ದಾನೆ. ಹಾಂ ಬನ್ನಿ, ನೀನೇ ಸೆಲೆಕ್ಟ್ ಮಾಡಬೇಕು ಬಂಗಾರಿ, ನನಗೆ ಗೊತ್ತಿಲ್ಲ. ನನಗೆ
ಇದೊಂಥರ ಇಷ್ಟ ಆಯಿತು. ನಮ್ಮ ಚಿನ್ನೆ ವೈಟಿಗೆ ಸಗದಾಗಿದ್ದಾನೆ. ಅವನಿಗೆ ಮ್ಯಾಚ್ ಆಗುತ್ತಾ? ಬಿತ್ತು. ಇದಲ್ಲ, ಇದು ಗೈಸ್ ನನಗೆ ಯಾವುದಂತ ಗೊತ್ತಾಗ್ತಿಲ್ಲ. ಇವ್ನು ಕರೆಕ್ಟಾಗಿ ಹೇಳ್ತಾನೆ ಇಲ್ಲ. ಚೆನ್ನಾಗೈತಾ ಇದು? ಸಿಕ್ಕಾಪಟ್ಟೆ ಕಷ್ಟಪ್ಪ ಗಂಡ್ಮಕ್ಳಿಗೆ ಬಟ್ಟೆ ಹುಡುಕೋದು. ಹೆಣ್ಮಕ್ಳಾಗಿದ್ರೆ ಪಟ ಪಟ ಅಂತ ತಗೊಂಡು ಫೈನಲಿ ತಗೊಂಡ್ವಿ. ಇವಾಗ ಸ್ಲಿಪ್ಪರ್ಸ್ ತೊಗೋಬೇಕು. ಸ್ಲಿಪ್ಪರ್ಸ್ ತೊಗೊಳ್ಳೋಣ ಗೈಸ್. ಇವಾಗೆಲ್ಲ ತೋರ್ಸೋಕ್ಕಾಗಲ್ಲ. ನಮ್ಮ ಫ್ಯಾಮಿಲಿ ರಿಯಾಕ್ಷನ್ ವಿಡಿಯೋ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ನಮ್ಮ ಚಿನ್ನಿ ನಾನು ಕೊಡ್ಸಿರೋ ಬಟ್ಟೆ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ನನ್ನ ಗಿಫ್ಟ್ ಮಾತ್ರ ಪ್ರೀಶಿಯಸ್. ಹೌದಾ? ನಿಮಗೆ ಇವಾಗೆಲ್ಲ ತೋರ್ಸೋಕ್ಕಾಗಲ್ಲ ನಾನೇನೇನು ತೊಗೊಂಡಿದ್ದೀನಿ ಅಂತ. ಗೈಸ್, ಈ ಬಾಯ್ಸಿಗೆ ಶಾಪಿಂಗ್ ಮಾಡೋ ಸಿಕ್ಕಾಪಟ್ಟೆ ಕಷ್ಟ. ಫೈನಲಿ ಬಟ್ಟೆನೂ ತಗೊಂಡ್ವಿ, ಸ್ಲಿಪ್ಪರು ತಗೊಂಡ್ವಿ. ಅದು ನಮ್ಮ ಚಿನ್ನಿಗೆ ಇಷ್ಟ ಆಗ್ಬೇಕು. ನಮ್ಮ ಚಿನ್ನಿಗೆ ಇಷ್ಟ ಆಗುತ್ತೆ. ನಮ್ಮಮ್ಮ ನಮ್ಮ ಅಕ್ಕರೆ ಸ್ವಲ್ಪ ನಕರ ಮಾಡೋದು, ಅದು ಸರಿಲ್ಲ ಇದು ಸರಿಲ್ಲ ಅಂತ. ಫಸ್ಟ್ ಟೈಮ್ ನಾನು ದುಡ್ದಿರೋ ದುಡ್ಡಲ್ಲಿ ನನ್ನ ಮಗಂಗೆ ಕೊಡಿಸ್ತಿದ್ದೀನಿ. ಅದು ಯಾವುದು ಹೆಂಗೆ ಇದ್ರೂ ಪರವಾಗಿಲ್ಲ, ಇಷ್ಟಪಡಬೇಕು ಅವ್ರು ಅಷ್ಟೇ. ಎಲ್ಲ ಆಯಿತು. ಇವಾಗ ಹೊಟ್ಟೆ ಹಸಿವಾಗ್ತಿದೆ, ತಿನ್ನಕ್ಕೆ ಹೋಗ್ತೀವಿ ಗೈಸ್. ಫೈನಲಿ ಶಾಪಿಂಗ್ ಎಲ್ಲ ಆಯಿತು. ತಿನ್ನಕ್ಕೆ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ, ಇವಾಗ ನನಗೆ ಫುಲ್ ಹುಚ್ಚಿ ಆಗಿಬಿಟ್ಟಿದ್ದೀನಿ. ತಿಂದ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ಗೈಸ್, ನಮ್ಮ ಬಂಗಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನಗೆ ಚೂಸ್ಕೊಂಡು ಬಂಗಾರಿ ಕಿರಣ ಹ್ಯಾಪಿನಾ? ಹ್ಯಾಪಿ 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 ಹ್ಯಾಪಿ. ಬಿಸ್ಕೆಟ್ ಕೊಡಿಸ್ಲಾ? ಗೈಸ್, ಎಲ್ಲ ಶಾಪಿಂಗ್ ಮಾಡಿಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಹಾಸ್ಟೆಲ್ಗೆ. ನಮ್ಮ ಹಾಸ್ಪಿಟಲ್ ಮುಂದೆನೇ ಇದ್ದೀನಿ. ಅಪ್ಪ ಎಷ್ಟು ತಿಂದೆ ಅಂದರೆ ಫುಲ್ಲು ಹೊಟ್ಟೆಲ್ಲ ಭಾರ ಆಗ್ತೈತೆ ಗೈಸ್. ನಾನು ನಾಳೆ 1 ವೀಕ್ ಆಯಿತು ಸರಿಯಾಗಿ ಊಟನೇ ಮಾಡ್ತಿರ್ಲಿಲ್ಲ. ಬಿರಿಯಾನಿ ಅಂತ ಸ್ವಲ್ಪ ಎಕ್ಸ್ಟ್ರಾ ತಿಂದೆ ಅಷ್ಟೇ. ಬಟ್ ಹೆಂಗೆಂಗೋ ಆಗ್ತೈತೆ. ಹೆಂಗೆಂಗೋ ಮೀನ್ಸ್ ಫುಲ್ ಹೊಟ್ಟೆ ಎಲ್ಲ ಭಾರ ಫೀಲ್ ಆಗ್ತೈತೆ ಗೈಸ್. ಹಾಂ, ಓಕೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಲವ್ ಯು ಗೈಸ್. ಬಾಯ್.